And this chapter of my life is beautiful. ಪ್ಲೀಸ್ ಹೊಟ್ಟೆಗೆ ಅನ್ನ ತಿಂತ್ಯಾ ತಾನೆ? ಈಗ ಈ ಸಿಹಿ ಯಾರು? ನೀವು ಒಂದು ಚಾಪ್ಟರ್ ಮುಗಿದ್ಮೇಲೆ ಅಲ್ವಾ ಇನ್ನೊಂದು ಶುರು ಆಗೋದು. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಫೇವ್ರೆಟ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಕೆ ಹೋಗ್ತಿರೋದು ಇತ್ತೀಚೆಗೆ ಬಿಡುಗಡೆ ಆಗಿರುವಂಥ ಲವ್ ಕಾಕ್ಟೇಲ್ 3 ಕನ್ನಡ ಸಿನಿಮಾದ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ಸಿನಿಮಾ ಲವ್, ಎಮೋಷ್ನಲ್, ಡಿಪ್ರೆಷನ್ ಮತ್ತು ಲೈಫ್ನ ರಿಯಾಲಿಟಿ ಮಿಶ್ರಣ ಆಗಿರುವಂಥ ಈ ಮೂವಿ. ಹಾಗಾದರೆ ಈ ಸಿನಿಮಾ ಹೇಗಿದೆ, ನೋಡಬೇಕಾ ಅಥವಾ ಬೇಡವಾ, ಸಂಪೂರ್ಣ ರಿವ್ಯೂ ನೋಡೋಣ. ಲವ್ ಕಾಕ್ಟೇಲ್ 3 ಕತೆ ಮುಖ್ಯವಾಗಿ 3 ಪಾತ್ರಗಳ ಸುತ್ತುತ್ತಿರುತ್ತೆ. ಈ ಒಂದು ಮೂವಿಯಲ್ಲಿ ಹೀರೋ ಒಂದು ಚಿಲ್ ಲೈಫ್ ಎಂಜಾಯ್ ಮಾಡೋ ವ್ಯಕ್ತಿಯಾಗಿರ್ತಾನೆ. ಅವನು ಲೈಫ್ಗೆ 2 ವಿಭಿನ್ನ ಹುಡುಗಿಯರು ಎಂಟರ್ ಆಗ್ತಾರೆ. ಒಬ್ಬಳು ಸೀರಿಯಸ್ ಎಮೋಷ್ನಲ್ ಟೈಮ್ ಪಾಸ್, ಮತ್ತೊಬ್ಬಳು ಫನ್ ಮತ್ತು ಫ್ರೀ ನೇಚರ್. ಮೂವಿ ನೋಡ್ತಾ ಹೋದರೆ ಮುಂದೆ ಹೋಗ್ತಾ ಲವ್ ಟ್ರಯಾಂಗಲ್ ಮಾತ್ರ ಅಲ್ಲ, ಜೀವನದಲ್ಲಿ ಯಾವುದು ನಿಜವಾದ ಪ್ರೀತಿ, ಯಾರ ಜೊತೆ ಬದುಕಬೇಕು ಅನ್ನೋದು ಕನ್ಫ್ಯೂಷನ್ ಬರುತ್ತದೆ. ಈ ಒಂದು ಮೂವಿಯಲ್ಲಿ ಮುಖ್ಯ ಮೆಸೇಜ್ ಅಂದರೆ ಒಂದು ಮೇನ್ ಮೆಸೇಜ್ ಕೊಡುತ್ತೆ. ಲವ್ ಈಸ್ ನಾಟ್ ಜಸ್ಟ್ ಅಟ್ರಾಕ್ಷನ್, ಇಟ್ ಈಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸ್ಯಾಕ್ರಿಫೈಸಸ್. ಮೂವಿ ನೋಡ್ತಾ ಹೋದರೆ ಕ್ಲೈಮ್ಯಾಕ್ಸ್ ಕಡೆಗೆ ಕತೆ ಎಮೋಷ್ನಲ್ ಟರ್ನ್ ತೆಗೆದುಕೊಳ್ತದೆ ಮತ್ತು ಒಳ್ಳೆಯ ಫೀಲ್ ಕೊಡುತ್ತದೆ. ಮೂವಿಲಿ ಹೀರೋ ಅವರ ಪರ್ಫಾರ್ಮೆನ್ಸ್ ನೋಡೋಕ್ಕೆ ತುಂಬ ನ್ಯಾಚುರಲ್ ಆಗಿದೆ. ಅವರು ಕಾಮಿಡಿ, ಲವ್ ಮತ್ತು ಎಮೋಷ್ನಲ್ ಸೀನ್ಸ್ ಎಲ್ಲವನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಹೀರೋಯಿನ್ಗಳ ಪರ್ಫಾರ್ಮೆನ್ಸ್ ಕೂಡ ಹೈಲೈಟ್ ಆಗಿದೆ ಅಂತಲೇ ಹೇಳ್ಬೋದು. ಒಬ್ಬಳು ಎಮೋಷ್ನಲ್ ಸೀನ್ಸ್ನಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ, ಇನ್ನೊಬ್ಬಳು ಲೈಟ್ ಮೂಮೆಂಟ್ಸ್ನಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಸಪೋರ್ಟ್ ಕ್ಯಾಸ್ಟ್ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಕೆಲವು ಕಾಮಿಡಿ ಸೀನ್ಸ್ ತುಂಬ ಎಂಜಾಯಬಲ್ ಆಗಿವೆ ಅಂತಲೇ ಹೇಳ್ಬೋದು. ಮೂವಿಯ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ ಈ ಒಂದು ಸಿನಿಮಾದ ಮ್ಯೂಸಿಕ್ ದೊಡ್ಡ ಪ್ಲೇ ಪಾಯಿಂಟ್ ಅಂತ ಹೇಳ್ಬೋದು. ಲವ್ ಸಾಂಗ್ಸ್ ತುಂಬ ಮೆಲೋಡಿ ಆಗಿವೆ ಮತ್ತು ರಿಪೀಟ್ ಕೇಳೋಕ್ಕೆ ಚೆನ್ನಾಗಿರೋ ಹಾಗೆ ಇವೆ. ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಸೀನ್ಸ್ಗೆ ಸೂಟ್ ಆಗಿವೆ. ಎಮೋಷನಲ್ ಸೀನ್ಸ್ಗಳಲ್ಲಿ ಫೀಲ್ ಹೆಚ್ಚಿಸುವ ಹಾಗೆ ಸೂಟ್ ಆಗಿವೆ ಅಂತಲೇ ಹೇಳ್ಬೋದು. ಮೂವಿಯ ಡೈರೆಕ್ಷನ್ ಬಗ್ಗೆ ನೋಡ್ತಾ ಹೋದರೆ ಡೈರೆಕ್ಷನ್ ಸಿಂಪಲ್ ಆದರೂ ಎಫೆಕ್ಟಿವ್ ಆಗಿದೆ. ಡೈರೆಕ್ಟರ್ ಲವ್ ಸ್ಟೋರಿಯನ್ನು ತುಂಬ ಕ್ಲೀನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಕೂಡ ಚೆನ್ನಾಗಿದೆ. ಎಮೋಷ್ನಲ್ ಫ್ರೇಮ್ಸ್ ಎಲ್ಲವೂ ಕಣ್ಣಿಗೆ ಹಿತವಾಗಿವೆ ಅಂತಲೇ ಹೇಳ್ಬೋದು. ಎಡಿಟಿಂಗ್ ಸ್ವಲ್ಪ ಟೈಟ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸ್ಬೋದು, ಆದರೂ ಓವರಾಲ್ ಫ್ಲೋ ಚೆನ್ನಾಗಿದ್ದೇನೆ ಅಂತಲೇ ಹೇಳ್ಬೋದು. ಮೂವಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ನೋಡ್ತಾ ಹೋದರೆ ಫಸ್ಟ್ ಆಫ್ ಆಲ್ ಪಾಸಿಟಿವ್ ಅಲ್ಲಿ ಫೀಲ್ ಗುಡ್ ಲವ್ ಸ್ಟೋರಿ, ಮ್ಯೂಸಿಕ್ ಸೂಪರ್ ಅಂತಲೇ ಹೇಳ್ಬೋದು ಮತ್ತು ನ್ಯಾಚುರಲ್ ಆ್ಯಕ್ಟಿಂಗ್, ಎಮೋಷ್ನಲ್ ಕನೆಕ್ಷನ್ ಅಂತಲೇ ಹೇಳ್ಬೋದು. ಮೂವಿಯ ನೆಗೆಟಿವ್ ಕಡೆ ನೋಡ್ತಾ ಹೋದರೆ ಕಥೆ ಕೆಲವೆಡೆ ಪ್ರೆಡಿಕ್ಟೇಬಲ್, ಸ್ಲೋ ಪೇಸ್ ಕೆಲವು ಸೀನ್ಸಲ್ಲಿ ಅನಿಸ್ಬೋದು. ಒಟ್ಟಾರೆ ಲವ್ ಕಾಕ್ಟೇಲ್ 3 ಒಂದು ಫೀಲ್ ಗುಡ್ ರೊಮ್ಯಾಂಟಿಕ್ ಸಿನಿಮಾ ಅಂತಲೇ ಹೇಳ್ಬೋದು. ಲವ್ ಸ್ಟೋರಿ ಮತ್ತು ಎಮೋಷ್ನಲ್ ಡ್ರಾಮಾ ಇಷ್ಟಪಡುವವರಿಗೆ ಇದು ಖಂಡಿತ ಇಷ್ಟವಾಗುತ್ತೆ. ಮೂವಿಯ ಕಾಸ್ಟಿಂಗ್ ಬಗ್ಗೆ ಡೀಪ್ ಆಗಿ ಹೋಗ್ತಾ ನೋಡಿದ್ರೆ ಡಾರ್ಲಿಂಗ್ ಕೃಷ್ಣ ಅವರು ಆದಿತ್ಯ ಅಥವಾ ಆದಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮಿಲನ ನಾಗರಾಜ್ ಅವರು ನಿಧಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಸಮೃತ ಸುನಿಲ್, ದಿಲೀಪ್ ರಾಜ್, ಅಮೃತ ಲೇಯರ್, ರಾಚಲ್ ಡೇವಿಡ್, ಶ್ವೇತಾ ಪ್ರಸಾದ್, ಗಿರಿರಾಜ್ ಇತರು ಪೋಷಕರ ನಟರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೂವಿಯ ಡೈರೆಕ್ಷನ್ ಬಗ್ಗೆ ನೋಡ್ತಾ ಹೋದರೆ ಡಾರ್ಲಿಂಗ್ ಕೃಷ್ಣ ಅವರು ಈ ಒಂದು ಮೂವಿಯನ್ನು ಡೈರೆಕ್ಟ್ ಮಾಡಿದ್ದಾರೆ. ಹಾಗೆ ಕತೆ ಮತ್ತು ಬರಹಗಾರರಲ್ಲಿ ಡಾರ್ಲಿಂಗ್ ಕೃಷ್ಣ, ಮಿಲನ ನಾಗರಾಜ್ ಮತ್ತು ಯದುನಂದನ್ ಅವರು ಈ ಒಂದು ಮೂವಿಯ ಕತೆ ಮತ್ತು ಬರಹಗಾರರಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಮೂವಿಯ ಪ್ರೊಡ್ಯೂಸರ್ಸ್ ಬಗ್ಗೆ ನೋಡ್ತಾ ಹೋದರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಅವರೇ ಈ ಒಂದು ಮೂವಿಯ ಪ್ರೊಡ್ಯೂಸರ್ಸ್ ಅಂತಲೇ ಹೇಳ್ಬೋದು. ಮೂವಿಯ ರಿಲೀಸಿಂಗ್ ಅಥವಾ ಬಿಡುಗಡೆ ಬಗ್ಗೆ ಮಾತಾಡ್ತಾ ಹೋದರೆ 19 ಮಾರ್ಚ್ 2026ರಲ್ಲಿ ಥಿಯೇಟರ್ಗೆ ಬಿಡುಗಡೆ ಮಾಡಲಾಯಿತು. ಮೂವಿಯ ರನ್ ಟೈಮ್ ನೋಡ್ತಾ ಹೋದರೆ ಸರಿಸುಮಾರು 2 ಗಂಟೆಗಳ ಕಾಲ ಮೂವಿಯ ರನ್ ಟೈಮ್ ಕಾಣಿಸುತ್ತೆ. ಮೂವಿ ಬಂದ್ಬಿಟ್ಟು ಇದು ಲವ್ ಮಾಕ್ಟೇಲ್ ಸರಣಿಯ 3ನೇ ಹಾಗೂ ಕೊನೆಯ ಭಾಗ ಅಂತಲೇ ಹೇಳ್ಬೋದು. ಈ ಭಾಗದಲ್ಲಿ ಕಥೆ ತಂದೆ ಮಗಳು ಸಂಬಂಧದ ಮೇಲೆ ಹೆಚ್ಚು ಫೋಕಸ್ ಮಾಡಲಾಗಿದೆ.
ಕುಟುಂಬದ ಜೊತೆ ನೋಡಬಹುದಾದ ಎಮೋಷನಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಡಾರ್ಲಿಂಗ್ ಕೃಷ್ಣ ಅವರ 2026ರಲ್ಲಿ ರಿಲೀಸ್ ಆಗಿರುವಂಥ ಲವ್ ಕಾಕ್ಟೇಲ್ 3 ಮೂವಿ ಬಗ್ಗೆ ಸಂಪೂರ್ಣ ರಿವ್ಯೂ. ಯಾರೆಲ್ಲ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ನೀವೇನಾದರೂ ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.